ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಜ್ಯೋತಿಕನ ಪಾರಿಜಾತ ಕೇಳ್ತಾ ಇರ್ತಾಳೆ, ಏನಪ್ಪ ಮಗಳು ಸೇರ್ಕೊಂಡು ಪ್ಲಾನ್ ಮಾಡಿದ್ದೀರಾ ಅಂತ ಕೇಳಬೇಕಾದ್ರೆ, ಸರ್ಪ್ರೈಸ್ ನೀವೆಯ ನೋಡಿರಂತೆ ಕಣ್ಣಾರೆ ವೈಟ್ ಆ್ಯಂಡ್ ವಾಚ್ ಅನ್ಬೇಕಾದ್ರೆ, ಏನಾದರೂ ತೊಂದರೆ ಆದರೆ ಏನು ಮಾಡ್ತೀಯ ಅಂತ ಅಂದಾಗ, ಏನೂ ಆಗಲ್ಲ, ನೀವೇ ಬಂದು ಕಣ್ಣಾರೆ ನೋಡಿರಂತೆ ಅಂತ ಹೋಗ್ಬೇಕಾದ್ರೆ, ನಿಂತ್ಕೋಗೋಲ್ಡಿ ಏನಾಗಿದೆ ಅಂತ ಹೇಳು, ಏನು ಸರ್ಪ್ರೈಸ್ ಅಂತ ಹೇಳು ಅಂತ ಅನ್ಬೇಕಾದ್ರೆ, ಆ ಶಾರದಾ ನನಗೆ ತುಂಬ ಮೋಸ ಮಾಡಿದ್ದಾಳೆ, ಅದೇ ಅವಳು ರಿಸೆಪ್ಷನ್ ಮಾಡ್ಕೋತಾಳೋ ನಾನು ನೋಡ್ತೀನಿ, ಅದೆಷ್ಟು ಖುಷಿಯಾಗಿರ್ತಾಳೋ ನಾನು ನೋಡ್ತೀನಿ, ಅವಳಿಗೆ ಏನು ಮಾಡಬೇಕೋ ಅದನ್ನು ಇವತ್ತು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಆ ಸಿದ್ದುಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಅನ್ಬೇಕಾದ್ರೆ, ಮದುವೆ ಮನೇಲಿ ಅಷ್ಟೊಂಥರ ಅವಮಾನ ಆಗಿದೆ, ಅದು ಸಾಕಾಗಿಲ್ವಮ್ಮ, ರಿಸೆಪ್ಷನಲ್ಲೂ ಅವಮಾನ ಮಾಡ್ಕೋಬೇಕಂತ ಪಾರಿಜಾತ ಕೇಳ್ತಾ ಇರ್ತಾಳೆ. ಹಾಗೆ ಹತ್ರ ಬಂದು ಗೋಲ್ಡಿ ಅಲ್ಲಿಗೆ ಹೋಗ್ದಂಗೆ ಏನಾದರೂ ಮಾಡಿ ತಡಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಗ್ರಾನಿ, ನಿಮಗೆಲ್ಲ ಅರ್ಥ ಆಗಲ್ಲ, ರಿಸೆಪ್ಷನ್ ಮಾಡ್ಕೋತಿದ್ದಾಳಲ್ಲ, ಅದು ಯಾವ ರೀತಿ ಮಾಡ್ಕೋತಾಳೆ ಅಂತ ನಾನು ನೋಡ್ಕೋತೀನಿ, ಒಂದು ವೇಳೆ ರಿಸೆಪ್ಷನ್ ನಡೆದ್ರು ಅವಳಿಗೆ ತುಂಬ ಅವಮಾನ ಆಗಬೇಕು, ಆ ರೀತಿ ಮಾಡ್ತೀನಿ ಅಂತ ತುಂಬ ಅಂದರೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಖಂಡಿತ ಶಾರದಾ ಈ ಮನೇಲಿ ಕೆಲಸದೊಳಗೆ ಮಾತ್ರ ಉಳ್ಕೋತಾಳೆ. ಇನ್ನೊಂದು ವಿಷಯ ಗೊತ್ತಾ, ತಾತ ಎಲ್ಲ ಆಸ್ತಿ ಪ್ರಾಪರ್ಟಿನ ನನ್ನ ಹೆಸರಲ್ಲಿ ಬರಿತಾ ಇದ್ದಾರೆ, ಅದೊಂದಾಗಲಿ ನನ್ನ ಕೈ ಸೇರಿದ್ಮೇಲೆ ಶಾರದಾ ಈ ಮನೆ ಮಗಳು ಅಂತ ಗೊತ್ತಾದರೂ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಕಳ್ಕೊಳ್ಳೋ ಅಂಥದ್ದೇನಿಲ್ಲ, ಎಲ್ಲ ನನ್ನ ಕೈ ಸಿಗುತ್ತೆ ಅಂತ ತುಂಬ ಖುಷಿಯಿಂದ ಬೀಗ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಸುಮ್ಮನೆ ನನ್ನ ಜೊತೆ ಬಂದು ರಿಸೆಪ್ಷನಲ್ಲಿ ನಡೆಯೋ ಡ್ರಾಮಾನ ನೋಡಿ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಈ ಕಡೆ ಪಾರಿಜಾತನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಸಿದ್ದು ಶಾರದಾ ಎಲ್ಲರೂ ಸಹ ರೆಡಿಯಾಗಿ ಎಲ್ಲರನ್ನೂ ಕರಿತಾ ಇರ್ತಾರೆ. ಬನ್ನಿ ಹೋಗೋಣ ರಿಸೆಪ್ಷನ್ಗೆ, ಟೈಮ್ ಆಯಿತು, ತಾತ ಬನ್ನಿ, ಅಮ್ಮ ಅಪ್ಪ ಅತ್ತೆ ಎಲ್ಲರೂ ಬನ್ನಿ ಅಂತ ಸಿದ್ದು ಕರಿತಾ ಇದ್ರೆ, ತಾತ ಮಾತ್ರ ತುಂಬ ಕೋಪ ಮಾಡಿಕೊಂಡು ಸಿದ್ದುನ ನೋಡ್ತಾ ಇರ್ತಾರೆ. ನಾವಂತೂ ಯಾರೂ ಬರಲ್ಲ, ಹಾಗೆ ಈ ಮನೇಲಿ ಒಬ್ಬರು ಸಹ ರಿಸೆಪ್ಷನ್ಗೆ ಬರೋಕ್ಕೆ ನಾನು ಬಿಡಲ್ಲ, ಇದು ಈ ಶಿವನಾರಾಯಣ ಕೊಡ್ತಾ ಇರೋ ಆಜ್ಞೆ ಅಂತ ಹೇಳ್ತಾ ಇರಬೇಕಾದ್ರೆ, ಆರತಿ ಹೇಳ್ತಿರ್ತಾಳೆ, ಸಾರಿ ತಾತ, ರಿಸೆಪ್ಷನ್ ಎಲ್ಲ ನಾನೇ ನೋಡ್ಕೊಂಡಿರೋದು, ಅದು ಮ್ಯಾನೇಜ್ಮೆಂಟು ಸಹ ನಾನೇ ಮಾಡಿರೋದು, ಹಂಗಾಗಿ ನಾನು ಹೋಗ್ತೀನಿ, ಯಾವತ್ತಿದ್ರೂ ನಾನು ಅಣ್ಣನ ಪರ ಅಂತ ಹೇಳ್ತಾ ಇರಬೇಕಾದ್ರೆ ತಾತನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಆರತಿ ಹೇಳ್ತಾ ಇರ್ತಾಳೆ, ಬನ್ನಿ ಅಣ್ಣ ಬನ್ನಿ ಅದಕ್ಕೆ ನಾವು ಹೋಗೋಣ ಅಂತ ಅನ್ಬೇಕಾದ್ರೆ, ಸಿದ್ದು ಹೇಳ್ತಾ ಇರ್ತಾನೆ, ಮನೆಯವರೆಲ್ಲರೂ ಸಹ ಬಂದು ನನಗೆ ಆಶೀರ್ವಾದ ಮಾಡಬೇಕು ಅಂತ ಆಸೆ ಪಟ್ಟೆ, ನಿಮ್ಮಿಂದ ನಾನು ನಿಮ್ಮ ಆಶೀರ್ವಾದ ಅಷ್ಟೇ ಪಡೆಯೋಕ್ಕೆ ಇಷ್ಟಪಡೋದು, ಆದರೂ ಸಹ ನೀವು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಬಂದೇ ಬರ್ತೀರಾ ಅನ್ನೋ ನಿರೀಕ್ಷೆಯಲ್ಲಿ ನಾನು ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ ಶಾರದವರೇ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಶಾರದಾ ತುಂಬ ಕಣ್ಣೀರು ಹಾಕ್ಕೊಂಡು ಹಾಗೆ ಕಣ್ಸನೆ ಮಾಡಿಕೊಂಡು ಸುಮಿತ್ರಮ್ಮನ ಕರೀತಾ ಇರ್ತಾಳೆ. ಅವರು ಸಹ ಏನು ಮಾತಾಡದೆ ತಲೆ ತೆಗೆಸಿ ನಿಂತಿರ್ಬೇಕಾದ್ರೆ, ಶಾರದಾ ಸಿದ್ದು ಜೊತೆ ಹೋಗ್ತಾ ಇದ್ರೆ ಮನೆಯವರೆಲ್ಲರೂ ಸಹ ತುಂಬ ಬೇಜಾರಾಗಿ ಅವರು ನಾನು ನೋಡ್ತಾ ಇರ್ತಾರೆ. ಹಾಗೇನೊಂದು ಕಡೆ ಪಾರಿಜಾತ ಮತ್ತು ಜ್ಯೋತಿಕಾ ರಿಸೆಪ್ಷನ್ ಹೋಗೋಕೆ ಅಂತ ಬರ್ತಾ ಇರಬೇಕಾದ್ರೆ ನಾಟಕ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬರ್ತಾ ಇರಬೇಕಾದ್ರೆ ಸ್ಟೆಪ್ ಇಳಿತಾ ಕೆಮ್ಕೊಂಡು ಬರ್ತಿರ್ಬೇಕಾದ್ರೆ, ಏನಾಯಿತು ನಿನಗೆ, ಏನು ದೊಡ್ಡ ರೋಗ ಬಂತು, ಬೆಳಗ್ಗೆ ತಾನೇ ಚೆನ್ನಾಗಿದೆಯಲ್ಲ ಅಂತ ತಾತ ಕೇಳ್ತಿರ್ಬೇಕಾದ್ರೆ, ಇಲ್ಲ ರೀ ತುಂಬ ಅಂದರೆ ತುಂಬ ಕೆಮ್ಮತ್ತಿದೆ, ತಡ್ಕೊಳಕ್ಕಾಗ್ತಿಲ್ಲ, ತುಂಬ ಉಸಿರಾಡೋಕ್ಕೂ ತೊಂದರೆ ಆಗ್ತಿದೆ ಅಂತ ಅನ್ಬೇಕಾದ್ರೆ, ಸ್ವಲ್ಪ ನೀರು ತತ್ತಿ ನೀರು ಕುಡಿರಂತೆ ಅಂತ ಸುಮಿತ್ರಾ ಓಡೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸು ಅಂತ ಅನ್ಬೇಕಾದ್ರೆ, ಹೌದು ರೀ ಹೋಗ್ತಾ ಇದ್ದೀನಿ ಅಂತ ಅಂದಾಗ, ಒಬ್ಬಳೇ ಹೋಗಬೇಡ, ಈ ರೀತಿ ಕೆಮ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು, ದಶರಥ ನೀನು ಕರ್ಕೊಂಡು ಹೋಗು ಅಂತ ಅನ್ಬೇಕಾದ್ರೆ, ಬನ್ನಿ ಚಿಕ್ಕಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಇಲ್ಲ ನಾನು ಒಬ್ಬಳೇ ಹೋಗಿ ಬರ್ತೀನಿ, ನನಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ ಅಂತ ಪಾರಿಜಾತ ಹೇಳ್ತಾ ಇದ್ದರೆ, ಅಲ್ಲ ಚಿಕ್ಕಮ್ಮ ಒಬ್ಬರೇ ಹೋಗ್ತಿದ್ದೀರಾ, ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ, ಇಲ್ಲಾಂದರೆ ಅಣ್ಣನ ಕರ್ಕೊಂಡು ಹೋಗಿ, ಏನಾದರೂ ತೊಂದರೆ ಆದರೆ ಏನು ಮಾಡೋದು ಅಂತ ವಿಮಲ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಗೋಲ್ಡಿ ಹೇಳ್ತಾ ಇರ್ತಾಳೆ, ಇಲ್ಲ ನಾನು ಹೋಗಿ ಬರ್ತೀನಿ ಅಪ್ಪ ಇವ್ರ ಜೊತೆ ಅಂತ ಅನ್ಬೇಕಾದ್ರೆ, ಏನು ನೀನು ಹೋಗ್ತಿದೀಯ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹೌದು ನಾನೇ ಹೋಗಿ ಬರ್ತೀನಿ, ಮನೇಲಿ ಕೂತು ಏನು ಮಾಡಲಿ, ಗ್ರಾನಿ ಜೊತೆ ಹೋಗಿ ಬರ್ತೀನಿ ಅಂತ ಸುಮಿತ್ರನಿಗೆ ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಹೊರಟೋಗ್ತಾ ಇರಬೇಕಾದ್ರೆ, ಒಂದು ನಿಮಿಷ ನಿಂತ್ಕೊಳ್ಳಿ, ಹಾಸ್ಪಿಟ್ಲಿಗೆ ಹೋಗೋರು ಇಷ್ಟು ಚೆನ್ನಾಗಿ ರೆಡಿಯಾಗಿ ಒಡವೆ ಎಲ್ಲ ಹಾಕ್ಕೊಂಡು ಹೋಗ್ತಾರೆ ಅಂದಾಗ ಇವರಿಬ್ಬರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಪಾರಿಜಾತ ಮಾತನ್ನ ಚೇಂಜ್ ಮಾಡಿ ಹೇಳ್ತಾ ಇರ್ತಾಳೆ, ಅಲ್ಲ ನಾನು ಹುಷಾರಿಲ್ಲ ಅಂತ ಹೋಗ್ತಾ ಇದ್ದೀನಿ, ಅಂಥದ್ರಲ್ಲಿ ಸೀರೆ ಒಡವೆ ಬಗ್ಗೆ ಮಾತಾಡ್ತಿದೆಯಲ್ಲ, ಡಾಕ್ಟ್ರೇ ನೋಡಲ್ಲ ಅಂತ ಹೇಳ್ತಾರಾ, ಬಾ ಗೋಲ್ಡಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಏನು ಮಾತಾಡದೆ ಬೇಜಾರಿಂದ ವಿಮಲ ಕೂತ್ಕೊಂಡ್ಬಿಡ್ತಾಳೆ. ಹಾಗೇನೊಂದು ಕಡೆ ಜ್ಯೋತಿಕಾ ಪಾರಿಜಾತ ಹೋದ ತಕ್ಷಣ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನನಗೆ ಯಾಕೋ ಮನೆಯಲ್ಲಿ ಉಸಿರು ಕಟ್ಟಂಗೆ ಆಗ್ತಿದೆ ಮಾವ, ಸ್ವಲ್ಪ ಸಮಾಧಾನಕ್ಕೋಸ್ಕರ ದೇವಸ್ಥಾನ ಹತ್ರ ಹೋಗಿ ಬರ್ತೀನಿ ಅಂತ ಅಂದಾಗ, ಹೋಗ್ಬಾಮಮ್ಮ ಅಂತ ಈ ಕಡೆ ತಾತ ಹೇಳ್ತಾ ಇರ್ತಾರೆ. ಹಾಗೆ ಹೂವು ಹಣ್ಣು ಎಲ್ಲರೂ ತೊಗೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ಈ ಮನೇಲಿ ಶುಭ ಕಾರ್ಯ ನಡೀತಿದೆ, ಸಿದ್ದು ಮೇಲೆ ಎಷ್ಟೇ ಕೋಪ ಇದ್ದರೂ ಸಹ ಅವರಿಬ್ಬರು ನಮ್ಮ ಮನೆಯವರು, ನಾವು ಈ ಥರ ಫಂಕ್ಷನ್ಗೆ ಹೋಗಲೇಬೇಕಿತ್ತು ಮಾವ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು, ಹಾಗೆ ನಿಮಗೆ ಮೋಸ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮೆ, ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡ್ರು ನನ್ನ ಕರುಳು ಯಾಕೋ ಅವ್ರ ಕಡೆನೇ ಸೆಳಿತಾ ಇದೆ, ದೇವಸ್ಥಾನ ನಪ್ಪ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಈ ಕಡೆ ಸುಮಿತ್ರನು ಸಹ ಹೋಗ್ತಾ ಇದ್ದರೆ, ತಾತ ಮತ್ತು ದಶರಥ ಎದ್ದು ಒಳಗಡೆ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮುರಳಿ ಹೇಳ್ತಾ ಇರ್ತಾನೆ, ನಾನು ಸಹ ಹೋಗಿ ಬರ್ತೀನಿ ಅಂತ ಅಂದಾಗ, ವಿಮಲ ಅಪ್ಪನ ಗೊತ್ತಾದರೆ ಏನು ಮಾಡೋದು ಅಂತ ಕೇಳ್ತಾ ಇರ್ತಾಳೆ. ಎಷ್ಟರಾಗಲಿ ಸಿದ್ದು ನನ್ನ ಮಗ, ನಾನು ಹೋಗಲೇಬೇಕು, ನಾನೇ ಹೋಗಿಲ್ಲ ಅಂತಂದರೆ ಬಂದವರೆಲ್ಲ ತಪ್ಪಾಗಿ ತಿಳ್ಕೊತಾರೆ, ನಾನು ಹೇಗೋ ಹೋಗಿ ದೂರದಿಂದ ನಿಂತ್ಕೊಂಡು ನೋಡ್ಕೊ ಬರ್ತೀನಿ, ನೀನು ಇಲ್ಲಿ ಮ್ಯಾನೇಜ್ ಮಾಡು ಅಂತ ಹೇಳಿ ಈ ಕಡೆ ಮುರಳಿನೂ ಸಹ
ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಮುರಳಿ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಎಲ್ಲರೂ ಸಹ ವೆಲ್ಕಮ್ ಮಾಡ್ತಾ ಇರ್ತಾನೆ. ರಿಸೆಪ್ಷನ್ ಅಂತೂ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಅರೇಂಜ್ ಮಾಡಿರಬೇಕಾದ್ರೆ ಸ್ಟೇಜ್ ಮೇಲೆ ಒಂದು ಕಡೆ ಸಿದ್ದು, ಇನ್ನೊಂದು ಕಡೆ ಶಾರದಾ ತುಂಬ ಖುಷಿಯಿಂದ ಬರ್ತಾ ಇರ್ತಾರೆ. ಸಿದ್ದು ಅಂತೂ ಶಾರದಾ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗಿ ಬರ್ತಾ ಇರಬೇಕಾದ್ರೆ ಈ ಕಡೆ ಅವರಿಬ್ಬರನ್ನು ಸಹ ಆರತಿ ನೋಡ್ತಾ ಇರ್ತಾಳೆ. ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅವಳು ಅಲ್ಲೇ ಡ್ರೀಮ್ ಕಾಣೋಕ್ಕೆ ಶುರು ಮಾಡ್ತಾಳೆ. ಇಬ್ಬರು ಸಹ ಡ್ಯಾನ್ಸ್ ಮಾಡೋ ರೀತಿ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಡ್ರೀಮ್ನ ಕನಸನ್ನ ಕಂಡೇ ಬಿಡ್ತಾಳೆ. ಅದು ಸಡನ್ನಾಗಿ ಕನಸಂತ ಗೊತ್ತಾದ್ಮೇಲೆ ಒಬ್ಬೊಬ್ಬಳೇ ನಗಾಡ್ತಾ ಇರ್ತಾಳೆ. ಹಾಗೆ ಸ್ಟೇಜ್ ಮೇಲೆ ಬಂದು ಹೇಳ್ತಾ ಇರ್ತಾಳೆ, ಅಣ್ಣ ಅತ್ತಿಗೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ, ನಿಮ್ಮಿಬ್ಬರದ್ದು ತುಂಬ ಬ್ಯೂಟಿಫುಲ್ ಆಗಿ ನಾನು ಫೋಟೋ ಸೆಷನ್ ಮಾಡಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಫೋಟೋದವ್ರನ್ನ ಕರಿತಾ ಇರ್ತಾಳೆ. ನೋಡಿ ಮದುವೆ ಶಾಸ್ತ್ರ ಎಲ್ಲ ಸರಿಯಾಗಿ ಆಗಲಿಲ್ಲ, ಒಂದು ಫೋಟೋನು ಮಿಸ್ ಮಾಡಬಾರ್ದು, ತುಂಬ ಗ್ರ್ಯಾಂಡಾಗಿ ಮಾಡಿಕೊಡ್ಬೇಕು ಅಂತ ಅನ್ಬೇಕಾದ್ರೆ ಫೋಟೋ ಹೊಡೆ ಹುಡುಗ ಹೇಳ್ತಾ ಇರ್ತಾನೆ, ನಂದು ಫೋಟೋ ತೆಗಿಯೋ ಕೆಲಸ, ನೀವು ಫೋಸ್ ಕೊಡಿ, ನಾನು ಬಂದಿರೋದೇ ಅದಕ್ಕೆ ಅಂತ ಅಂದಾಗ ಶಾರದಾ ಮಾತ್ರ ತುಂಬ ನಾಚ್ಕೋತಾ ಇರಬೇಕಾದ್ರೆ ಆರತಿ ಹೇಳ್ತಾಳೆ, ನಿಮ್ಮಿಬ್ಬರಿಗೂ ಫೋಸ್ ಕೊಡೋದನ್ನ ನಾನು ಹೇಳ್ಕೊಡ್ಬೇಕಾ, ಅಣ್ಣ ಈ ರೀತಿ ಅದಕ್ಕೆ ಹೆಗ್ಲ ಮೇಲೆ ಕೈ ಹಾಕೋ, ಅಣ್ಣ ನೀನು ಭುಜನ ಹಿಡ್ಕೋ, ಅದಕ್ಕೆ ನೀನು ಅಣ್ಣನ ಭುಜನ ಹಿಡ್ಕೋ ಅಂತ ಹೇಳ್ತಾ ಇರಬೇಕಾದ್ರೆ ಇದೆಲ್ಲ ಬೇಡ, ಯಾರಾದರೂ ನೋಡಿದವರು ಏನಂತಾರೆ ಅಂತ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ. ಯಾರು ಏನೇ ಆಗಲಿ ಇದು ನಿಮ್ಮ ರಿಸೆಪ್ಷನ್ನು, ನೀನು ತಲೆ ಕೆಡಿಸ್ಕೋಬೇಡ, ಇದು ನೆನಪಾಗಿರಬೇಕು ಅಂದಮೇಲೆ ಖುಷಿಯಾಗಿರು ಶಾರದಾ ಅಂತ ಅನುಸೂಯನೂ ಸಹ ಹೇಳ್ತಾ ಇರಬೇಕಾದ್ರೆ ದೀಪು ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹಾಗೆ ಅವಳಿಗೆ ಇಷ್ಟ ಇದ್ದರೂ ಸಹ ಸಿದ್ದು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಹಾಗೆ ಡಿಫ್ರೆಂಟ್ ಫೋಸ್ನ ಕೊಟ್ಕೊಂಡು ಶಾರದಾ ಫೋಟೋ ತೆಗೆಸ್ಕೊತಿದ್ರೆ ಸಿದ್ದು ಮಾತ್ರ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ವಿಮಲ ಅಂತಶ್ಚೇರ್ತನ ಹತ್ರ ಹೇಳ್ತಾ ಇರ್ತಾಳೆ, ಯಾಕೋ ತುಂಬ ಸಂಕಟ ಆಗ್ತಿದೆ ಅಣ್ಣ ಅಂದಾಗ ನನಗೂ ಅದೇ ರೀತಿ ಆಗ್ತಿದೆ ವಿಮಲ ಅಂತ ಮಾತಾಡ್ತಿರ್ಬೇಕಾದ್ರೆ ತಾತ ಬರ್ತಾರೆ. ನಾನು ಸ್ವಲ್ಪ ವಾಕ್ ಹೋಗಿ ಬರ್ತೀನಿ, ಯಾಕೋ ನನಗೂ ಬೇಜಾರಂತ ಅಂದಾಗ ಕತ್ಲೆ ಆಗೋದ್ರೊಳಗೆ ಬನ್ನಿ ಅಪ್ಪ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಸರಿ ಬರ್ತೀನಿ ಅಂತ ಇನ್ನೇನು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಶಿವನಾರಾಯಣ್ ಬಿಸ್ನೆಸ್ ಪಾರ್ಟ್ನರ್ ಫ್ರೆಂಡ್ಸ್ ಎಲ್ಲರೂ ಸಹ ಬಂದೇ ಬಿಡ್ತಾರೆ. ಏನಪ್ಪ ಶಿವನಾರಾಯಣ್ ನೆನಪಿದ್ದೀವ ಅಂತ ಅನ್ಬೇಕಾದ್ರೆ ನೀವೆಲ್ಲ ನನ್ನ ಫ್ರೆಂಡ್ಸು ನೆನಪಿಲ್ದಲ್ಲೇ ಇರುತ್ತಾ, ಜೊತೆಗೆ ರಾಮಕೃಷ್ಣನೂ ಕರ್ಕೊಬಂದಿದ್ದೀರಾ, ಬನ್ನಿ ಬನ್ನಿ ಕೂತ್ಕೊಡಿ ಅಂತ ಎಲ್ಲರನ್ನೂ ಕೂರಿಸಿ ಮಾತಾಡ್ತಿರ್ಬೇಕಾದ್ರೆ ವಿಮಲ ಅಂಕಲ್ ಎಲ್ಲ ಚೆನ್ನಾಗಿದ್ದೀರಾ ಅಂದಾಗ ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಅಂತ ಅಂದಾಗ ಎಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದಶರಥ ಏನು ತೊಗೋತೀರಾ, ಕಾಫಿ ಟೀ ಅಂತ ಅನ್ಬೇಕಾದ್ರೆ ಏನು ಬೇಡ ಅಂತ ಹೇಳ್ತಾ ಇರ್ತಾರೆ. ಅಂಕಲ್ ನಿಮಗೆ ಕಾಫಿ ಅಂತ ಅಂದರೆ ತುಂಬ ಇಷ್ಟ, ನಾನು ಮಾಡ್ಕೊಬರ್ತೀನಿ, ಇವತ್ತು ಮನೇಲಿ ಯಾರೂ ಇಲ್ಲ, ಸೊ ಹಂಗಾಗಿ ನನ್ನ ಕೈ ರುಚಿ ಕಾಫಿನ ಕುಡಿಲೇಬೇಕು ಅಂತ ದಶರಥ ಕಾಫಿ ತರಕ್ಕೆ ಹೋಗ್ತಾ ಇರಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಅಲ್ಲ ಕಣೋ ಎಲ್ಲರನ್ನೂ ಸಹ ರಿಸೆಪ್ಷನ್ಗೆ ಬನ್ನಿ ಅಂತ ನಮ್ಮನ್ನು ಇನ್ವೈಟ್ ಮಾಡಿಬಿಟ್ಟು ನೀನು ನೋಡಿದರೆ ಮನೇಲೇ ಇದೆಯಾ ಏನು ಅಂತ ಅಂದಾಗ ತಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ಯಾ, ನಾನು ಈ ರಿಸೆಪ್ಷನ್ಗೆ ಬರಲ್ಲ ಅಂತ ಅಂದಾಗ ಅಲ್ಲ ಕಣೋ ಶಿವನಾರಾಯಣ್ ಎಲ್ಲರಿಗೂ ಇನ್ವೈಟ್ ಮಾಡಿಬಿಟ್ಟು ನೀನು ನೋಡಿದರೆ ಆರಾಮಾಗಿ ಕೂತಿದೆಯಾ, ಅಷ್ಟು ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿ ವಿಡಿಯೋ ಎಲ್ಲ ಕಳಿಸ್ಬಿಟ್ಟು ಹಿಂಗೆ ಕೂತಿದೆಯಲ್ಲ ಅಂದಾಗ ನನಗೂ ಈ ರಿಸೆಪ್ಷನ್ಗೂ ಸಂಬಂಧ ಇಲ್ಲ ಅಂತ ತಾತ ಕೂಗಾಡ್ತಾ ಇರ್ತಾರೆ. ಏನು ಹಿಂಗಂತೀಯ, ಈ ವಿಡಿಯೋ ನೋಡು ಅಂತ ಅಂದಾಗ ವಿಡಿಯೋ ನೋಡಿದಾಗ ತಾತ ಮಾತಾಡಿರೋ ವಿಡಿಯೋ ಇರುತ್ತೆ. ಸಿದ್ದುನ ನನ್ನ ಮೊಮ್ಮಗ ಹಾಗೆ ನನ್ನ ಸೊಸೆ ಶಾರದಾ ಇಬ್ಬರದು ಆರತಕ್ಷತೆ ಇರೋದ್ರಿಂದ ಎಲ್ಲರೂ ಬಂದು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೋತೀನಿ ಅಂತ ಹೇಳಿರೋ ವಿಡಿಯೋ ನೋಡಿ ಈ ಕಡೆ ತಾತನಿಗೆ ತುಂಬ ಅಂದರೆ ತುಂಬ ಶಾಕ್ ಆಗ್ತಿರುತ್ತೆ. ವಿಮಲ ದಶರಥನೂ ಸಹ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾರೆ. ಮತ್ತೆ ಬಂದಿರೋ ಬಿಸ್ನೆಸ್ ಪಾರ್ಟ್ನರ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ, ಏನಪ್ಪ ಈ ವಿಡಿಯೋ ನೋಡಿದ್ರು ನಿನಗೆ ಕೋಪ ಇದೆಯಾ, ಬೇಜಾರಿದೆಯಾ, ಏನೇ ಇರಲಿ ಸೆಕೆಂಡ್ರಿ, ಬಟ್ ನೀನು ರಿಸೆಪ್ಷನ್ಗೆ ಬರಲೇಬೇಕು, ನೀನೇ ಬರಲಿಲ್ಲ ಅಂತಂದರೆ ನಾವೆಲ್ಲ ಬಂದಿದ್ದು ವೇಸ್ಟ್ ಕಣೋ, ಬಿಸ್ನೆಸ್ ಪಾರ್ಟ್ನರ್ಸು ಹಾಗೆ ಕಂಪನಿ ಓಲ್ಡ್ ಶೇರರ್ ಎಲ್ಲ ಬಂದಿದ್ದಾರೆ, ನೀನು ಅವ್ರನ್ನ ಮೀಟ್ ಮಾಡೋಕ್ಕೆ ಬರಲೇಬೇಕು, ಒಂದು ವೇಳೆ ನೀನು ಬರಲಿಲ್ಲ ಅಂತ ಅಂದರೆ ನಾವೇ ಇಲ್ಲಿಗೆ ಎಲ್ಲರನ್ನೂ ಕರ್ಕೊಬಂದುಬಿಡ್ತೀವಿ ಬಾರು ಅಂತ ಅಂದಾಗ ತಾತ ಬರಲ್ಲ ಅಂತಂದ್ರೂ ಸಹ ಬಿಡ್ದಲೆ ಬರಲೇಬೇಕು ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ದಶರಥ ಬನ್ನಿಯಪ್ಪ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಿಮಲನೂ ಸಹ ನಾನು ಬರ್ತೀನಿ ಅಂದಾಗ ಎಲ್ಲರೂ ಅವ್ರ ಜೊತೆ ಹೊರಟು ರಿಸೆಪ್ಷನ್ಗೆ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಶಾರದಾ ಮತ್ತು ಸಿದ್ದು ಇಬ್ಬರು ಸಹ ರಿಯಾಕ್ಷನ್ ಮಾಡ್ತಿರ್ಬೇಕಾದ್ರೆ ಶಾರದಾ ತುಂಬ ಮುಜುಗರ ಪಡ್ತಿದ್ರೆ ಸಿದ್ದು ಮಾತ್ರ ತುಂಬ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಸ್ಟೇಜ್ ಮೇಲೆ ಮುರಳಿ ಬಂದು ಕಂಗ್ರ್ಯಾಚುಲೇಷನ್ ಮಗನೇ ಅಂತ ವಿಶ್ ಮಾಡಿದಾಗ ಸಿದ್ದುಗೆ ತುಂಬ ಖುಷಿ ಆಗ್ತಿರುತ್ತೆ. ಆದರೆ ಶಾರದಾ ಮಾತ್ರ ಬೇಜಾರಿಂದ ನಿಂತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ತನ್ನ ಸಿದ್ದು ಫ್ರೆಂಡ್ ಗೆಳೆಯ ಯೋಗಿ ಅಂತೂ ತುಂಬ ಅಂದರೆ ತುಂಬ ಖುಷಿಯಿಂದ ಓಡೋಡಿ ಬರ್ತಾ ಇರಬೇಕಾದ್ರೆ ಕಂಗ್ರಾಟ್ಸ್ ಮಗ, ಏನು ಮಗ ನಿಮ್ಮ ದಿಢೀರ್ ಮದುವೆ ಇವಾಗ ಈ ಕಡೆ ರಿಸೆಪ್ಷನ್ವರೆಗೂ ಬಂದಿದೆ, ನನಗಂತೂ ತುಂಬ ಖುಷಿ ಆಯಿತು, ಹೇಗಿದೆಯಾ ಅಂತ ಅಂದಾಗ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕಾದ್ರೆ ನೋಡಿ ಶಾರದವ್ರೆ ನನ್ನ ಫ್ರೆಂಡ್ ತುಂಬ ಅಂದರೆ ತುಂಬ ಇನ್ನೋಸೆಂಟ್ ಹುಡುಗ, ಅವನು ಒಳ್ಳೆ ಹುಡುಗ, ಅವನಿಗೆ ಸುಳ್ಳು ಮೋಸ ಕಪಟ ಯಾವುದು ಗೊತ್ತಿಲ್ಲ, ಇಂಥ ಹುಡುಗನ ನೀವು ಪಡೆಯೋಕ್ಕೆ ತುಂಬ ಅದೃಷ್ಟ ಮಾಡಿದ್ರಿ, ಒಂದ್ಸಲ ಕೈ ಹಿಡಿದಿದ್ದೀರ ಲೈಫ್ ಲಾಂಗ್ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳ್ಬೇಕಾದ್ರೆ ನನ್ನ ಬಗ್ಗೆ ಜಾಸ್ತಿ ಹೊಗಳಬೇಡ, ಶಾರದವ್ರು ಸಿಕ್ಕಿದ್ದು ನನ್ನ ಪುಣ್ಯ ಕಣೋ, ನಾನು ಲಕ್ಕಿ ಅಂತ ಹೇಳ್ಬೇಕಾದ್ರೆ ಶಾರದಾ ತುಂಬ ಆಶ್ಚರ್ಯದಿಂದ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಯೋಗಿ ಸಿದ್ದು ಜೊತೆ ತುಂಬ ಖುಷಿಯಿಂದ ಫೋಟೋನ ತೆಗೆಸ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ರಿಸೆಪ್ಷನ್ಗೆ ಜ್ಯೋತಿಕಾ ಮತ್ತು ಪಾರಿಜಾತ ಬಂದೇ ಬಿಡ್ತಾರೆ. ಆ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಮಾಡಿದ್ದ ಡೆಕೋರೇಷನ್ ಎಲ್ಲ ನೋಡಿ ಪಾರಿಜಾತನಿಗೆ ತುಂಬ ಹೊಟ್ಟೆ ಉರಿತಾ ಇರುತ್ತೆ.
ಅದೇ ನೋಡ್ದ ಗೋಲ್ಡಿ ಎಷ್ಟಂದ್ರೆ ಎಷ್ಟು ಗ್ರ್ಯಾಂಡಾಗಿ ರಿಸೀವ್ ಮಾಡ್ಕೊಂಡಿದ್ದಾನೆ. ನನಗಂತೂ ತುಂಬ ಹೊಟ್ಟೆ ಉರಿತಿದೆ. ನಿನ್ನನ್ನು ಮದುವೆ ಆಗಿದ್ರೆ ಏನಾಗ್ತಿತ್ತು ಇವನಿಗೆ? ಗಂಟೇನಾದರೂ ಕಳ್ಕೊತಾ ಇದ್ನ? ಹಾಳಾದವನು ಉಂಡ ಮನೆಗೆ ದ್ರೋಹ ಬಗಿತಾನೆ ಅಂತ ಬಯಬೇಕಾದ್ರೆ, ಅದು ರಿಸಿಪ್ಪಲ್ಲ ರಿಸೆಪ್ಷನ್ ಅಂತ ಹೇಳ್ಬೇಕಾದ್ರೆ, ಇನ್ನೂ ಕಲೆಕ್ಷನ್ ಬೇಕಾ ನಿನಗೆ, ಕರೆಕ್ಷನ್ ಮಾಡ್ತೀಯಲ್ಲ ಅಂತ ಬೈತಾ ಇರ್ತಾಳೆ. ನೋಡಿ ಗ್ರಾನಿ, ಉಂಡ ಮನೆಗೆ ದ್ರೋಹ ಬಗೆದು ಅಂತಂದರೆ ನಮಗೂ ಅನ್ವಯಿಸುತ್ತೆ, ಇವಾಗ ಸುಮ್ಮನೆ ಇರಿ ನನಗೆ ಕೋಪ ಬರ್ತಿದೆ ಅಂತ ಬೈತಾ ಇರ್ತಾಳೆ. ನೀನು ಯಾಕೆ ಇಷ್ಟು ಉರ್ಕೋತಿದ್ಯಾ ಅಂದಾಗ, ನಾನು ನಿಮ್ಮನ್ನು ನೋಡಿ ಉರ್ಕೋತಿಲ್ಲ, ಆ ಶಾರದಾ ನನ್ನ ಸಿದ್ದು ಜೊತೆ ರಿಸೆಪ್ಷನ್ ನಿಂತ್ಕೊಂಡಿದ್ದಾಳಲ್ಲ ಅದು ನೋಡಿ ನನಗೆ ಹೊಟ್ಟೆ ಉರಿತಿದೆ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಹಾಗೆ ತುಂಬ ಹೊಟ್ಟೆ ಉರ್ಕೊಂಡು ಸ್ಟೇಜ್ ಮೇಲೆ ಬಂದು ಕಂಗ್ರ್ಯಾಚುಲೇಷನ್ಸ್ ಸಿದ್ದು ಶಾರದಾ, ನಿಮ್ಮ ಸಂಸಾರ ತುಂಬ ಯಾವಾಗಲೂ ಸಹ ಖುಷಿಯಾಗಿ ಇರಲಿ ಅಂತ ಅನ್ಬೇಕಾದ್ರೆ ಥ್ಯಾಂಕ್ಸ್ ಜ್ಯೋತಿಕಾ ಅಂತ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀಯ ಸಿದ್ದು, ನನ್ನ ಹೊಟ್ಟೆ ಉರಿಸಿ ನನ್ನ ನೋವನ್ನ ಹಾಳು ಮಾಡಿ ನನ್ನ ಖುಷಿನ ಕಿತ್ಕೊಂಡು ನೀವಿಬ್ಬರು ಎಷ್ಟು ವರ್ಷ ಸುಖವಾಗಿರ್ತೀರಾ ನೋಡೋಣ ಅಂತ ಬಂದೆ. ಎಷ್ಟು ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ಕೊಂಡಿದ್ದೀರಲ್ಲ, ಎಷ್ಟು ಖುಷಿಯಾಗಿರ್ತೀರಾ, ನಾನು ನೋಡ್ತೀನಿ ಅಂತ ಅಂದಾಗ ಇವರಿಬ್ಬರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಾಪಕ್ಕೂ ಸಿದ್ದು ಇನ್ನೊಬ್ರು ಕಣ್ಣೀರ್ ಮೇಲೆ ಕಟ್ಟಿರೋ ಸಂಸಾರ ಎಷ್ಟು ವರ್ಷ ಸುಖವಾಗಿರುತ್ತೋ ಅಂತ ಅನ್ಬೇಕಾದ್ರೆ ಏನು ಮಾತಾಡದೆ ತುಂಬ ಬೇಜಾರಿಂದ ಜ್ಯೋತಿಕಾ ಮುಖನ ಶಾರದಾ ಸಿದ್ದು ನೋಡ್ತಾ ಇರ್ತಾರೆ. ಹಾಗೆ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಿಮ್ಮ ರಿಸೆಪ್ಷನ್ ನೋಡೋಕ್ಕೆ ಅಂತ ನಾವು ಬಂದಿಲ್ಲ ಸಿದ್ದು, ಮನೆ ಮರ್ಯಾದೆ ಹೋಗುತ್ತಲ್ಲ, ಯಾರೂ ಬಂದಿಲ್ಲ ಅಂತ ಅಂದರೆ ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ಅಂದಾಗ, ನೋಡಿ ಅಜ್ಜಿ ನೀವೇನಾದರೂ ಗಲಾಟೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅನ್ನೋದಾದರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ, ನಮ್ಮ ಅಣ್ಣ ಅದಕ್ಕೆ ಇದು ಲೈಫ್ ಲಾಂಗು ನೆನಪಾಗಿರಬೇಕು, ಅದಕ್ಕೆ ರಿಸೆಪ್ಷನ್ ಮಾಡ್ತಾ ಇರೋದು, ಇದರಿಂದ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಅಂತ ಅಂದಾಗ, ನಾವೇನು ಇಲ್ಲಿ ಗಲಾಟೆ ಮಾಡೋಕ್ಕೆ ಬಂದಿಲ್ಲ, ಇವರಿಬ್ಬರಿಗೂ ವಿಶ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಜ್ಯೋತಿಕಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಈಗ ಸಿದ್ದು ಹೇಳ್ತಾ ಇರ್ತಾನೆ, ಸ್ಟಾಪ್ ಇಟ್ ಜ್ಯೋತಿಕಾ, ಈ ಟೈಮಲ್ಲಿ ಇದೆಲ್ಲ ವಾದ ಬೇಡ ಅಂತ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ಪಾಲಾಕ್ಷ ಒಂದು 3-4 ಜನ ಲೇಡೀಸ್ನ ಕರ್ಕೊಬಂದು, ನೋಡಿ ಮೇಡಮ್ ಅವನೇ ಸಿದ್ದು ಅಂತ ಆ ಮುಗ್ಧ ಹುಡುಗಿಗೆ ಮೋಸ ಮಾಡಿ ಬೇರೊಂದು ಹುಡುಗಿನ ಮದುವೆ ಆಗಿದ್ದಾನೆ, ಆ ಹುಡುಗಿಗೆ ತುಂಬ ನೋವಾಗಿದೆ ಅಂತ ಅಂದಾಗ ಮಹಿಳಾ ಆಯೋಗದ ಅಧ್ಯಕ್ಷರೆಲ್ಲ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಆ ಹುಡುಗನ ಸುಮ್ಮನೆ ಬಿಡಲ್ಲ, ಬನ್ನಿ ಹೋಗೋಣ ಅಂತ ಅಂದಾಗ, ನಿಮಗೆ ಪ್ರೂಫ್ ಬೇಕು ತಾನೆ, 5 ನಿಮಿಷ ನಾನು ತಂದ್ಕೊಡ್ತೀನಿ, ಅಲ್ಲಿವರೆಗೂ ಕೂತ್ಕೊಳ್ಳಿ ಅಂತ ಅವರಿಗೆಲ್ಲ ಈ ಕಡೆ ಪಾಲಾಕ್ಷ ಹೇಳ್ತಾ ಇರ್ತಾನೆ. ಹಾಗೆ ಬಂದಿರೋ ಗೆಸ್ಟ್ಗೆಲ್ಲ ಹೇಳ್ತಾ ಇರ್ತಾರೆ, ಶಿವನಾರಾಯಣ್ ಅವರೇ ಕಾಣ್ತಾ ಇಲ್ವಲ್ಲ, ಎಲ್ಲಪ್ಪ ನಿಮ್ಮ ಮನೆ ಹಿರಿಯರು ಯಾರೂ ಕಾಣ್ತಿಲ್ಲ, ಅತ್ತೆ ಮಾವ ಯಾರೂ ಬಂದಿಲ್ಲ ಅಂತ ಅಂದಾಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಫಸ್ಟ್ ಆಫ್ ಆಲ್ ತಾತ ಇಲ್ಲಿಗೆ ಯಾಕೆ ಬರ್ತಾರೆ, ಅವರಿಗೆ ಮದುವೆನೇ ಇಷ್ಟ ಇಲ್ಲ, ಇವರಿಬ್ರಿಗೋಸ್ಕರ ಮದುವೆ ಆಗಿರೋದು ಅಂತ ಅಂದಾಗ ಎಲ್ಲ ಬಂದಿರೋ ಗೆಸ್ಟ್ಗಳಿಗೆ ಶಾಕ್ ಆಗ್ತಾ ಇದ್ರೆ ಜ್ಯೋತಿಕಾ ಒಬ್ಬೊಬ್ಬಳೇ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಮತ್ತು ಸಿದ್ದು ತುಂಬ ಬೇಜಾರಾಗಿ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.